ಇಲ್ಲಿ ಮೂಲ ದೇವರು ಚಿಕ್ಕಲ್ಲೂರು, ಕೊಳೆಗಾಲ ತಾಲೂಕು ಚಿಕ್ಕಲ್ಲೂರಲ್ಲಿ ಇದು ಪ್ರಸಿದ್ಧವಾಗಿದೆ. ಇಲ್ಲಿ ಇದು ಮಿನಿ ಚಿಕ್ಕಲ್ಲೂರು ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ? ಈಗ ರೀಸೆಂಟಾಗಿ ಓಪನ್ ಆಗಿ ನಾಲ್ಕು ತಿಂಗಳಾಗಿದೆ. ಹಿಂದೆ ಹಳೆಯ ದೇವಸ್ಥಾನ ಏನೋ ಒಂದು ಇತ್ತು ಪುರಾತನ ಕಾಲದಿಂದ. ಇವಾಗ ಅದನ್ನು ಈಗ ದೇವಸ್ಥಾನದ ಕಮಿಟಿಯವರು ಸಿದ್ದಪ್ಪಾಜಿ ಒಕ್ಕಲ್ನವರು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನವನ್ನು ಒಂದು ಇಂಪ್ರೂವ್ ಮಾಡಿದ್ದಾರೆ, ಕಟ್ಟಿದ್ದಾರೆ, ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಮೂಲ ದೇವರು ಚಿಕ್ಕಲ್ಲೂರು, ಕೊಳೆಗಾಲ ತಾಲೂಕು ಚಿಕ್ಕಲ್ಲೂರಲ್ಲಿ ಇದು ಪ್ರಸಿದ್ಧವಾಗಿದೆ. ಇದು ಮಿನಿ ಚಿಕ್ಕಲ್ಲೂರು ಮಾಡಬೇಕು ಅಂತ ಇಲ್ಲಿನ ಮುಖಂಡರು ಭಾರಿ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಸೋಮವಾರ ಶುಕ್ರವಾರ ಪ್ರತಿದಿನ ಪೂಜೆ ನಡೆಸುವಂಥದ್ದು. ಅಮಾವಾಸ ಮತ್ತು ಹುಣ್ಣಿಮೆ, ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ತಡೆ ಹೊಡೆಯೋದು ಅಂತ ನಡೆಸ್ತದೆ. ಮತ್ತು ಸ್ವಾಮಿ ಪೂಜೆ, ಅಭಿಷೇಕ, ಹಾಲಭಿಷೇಕ, ಪಂಚಾಮೃತ ಅಭಿಷೇಕ ಭಗವಂತನಿಗೆ, ಪುಷ್ಪಾರ್ಚನ ಮತ್ತು ಭಸ್ಮ ಅಲಂಕಾರ ಎಲ್ಲ ಹೂವಿನ ಅಲಂಕಾರ ಮಾಡಿ ಭಗವಂತನ ಒಂದು ಮಹಾಮಂಗಳಾರತಿ ಮಾಡಿ ಜನಗಳಿಗೆಲ್ಲ ದರ್ಶನ ಮಾಡೋದು ಇಷ್ಟ ಆಗುತ್ತೆ. ಮತ್ತು ಇಲ್ಲಿ ಭಗವಂತನ ನೆನ್ಕೊಂಡು ಬೇಡಿದ್ರೆ ಭಗವಂತ ಹೊರಗಡೆಯಿಂದ ಪ್ರಸಾದ ಕೊಟ್ಟರೆ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದಾಗುತ್ತೆ. ಮತ್ತು ಇಲ್ಲಿ ಬಂದು ಅವನ್ನ ನೆನೆಸ್ಕೊಂಡ್ರೆ ಎಲ್ಲ ಕಾರ್ಯಗಳು ಸಿದ್ಧ ಆಯಿತು. ಅಂದರೆ ಇದು ದೇವಸ್ಥಾನಕ್ಕೆ ಹೊರಗಡೆಯಿಂದ ಎಲ್ಲ ಬರ್ತಾ ಇದ್ದಾರೆ? ದೇವಸ್ಥಾನಕ್ಕೆ ಹೊರಗಡೆಯಿಂದ ಈಗ ಬರ್ತಾ ಇದ್ದಾರೆ. ಈಗ ಒಂದು 4 ತಿಂಗಳಿಂದ ಜನಗಳಿಗೆ ಇಲ್ಲಿ ದೇವಸ್ಥಾನ ಅಂತ ಇನ್ನೂ ಕೆಲವು ಜನಗಳು ಇನ್ನೂ ಗೊತ್ತಿಲ್ಲ. ಈ ಕೆಲವು ಗೊತ್ತಿಲ್ಲ, ಕೆಲವು ಕಡೆ ಇವಾಗ ಪ್ರಚಾರ ಆಯ್ತಲ್ಲ, ಕೆಲವು ಕಡೆ ಇನ್ನೂ ಒಬ್ಬರಿಂದ ಒಬ್ಬರು ತಿಳ್ಕೊಂಡು ಬಾಕಿ ತಗೋತಾವ ಅಂತ ಗೊತ್ತಾದ್ಮೇಲೆ ಇಲ್ಲಿ ದೇವಸ್ಥಾನ ಇದೆ, ಸಿದ್ದಪ್ಪಾಜಿ ಸ್ವಾಮಿ ದೇವಸ್ಥಾನ ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಬಾಕಿ ತಗೋತಾರೆ ಅಂತ ಗೊತ್ತಾದ್ಮೇಲೆ ಹಂತವಾಗಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅಂದರೆ ನೀವು ಈಗ ಹೊಸದಾಗಿ ನೀವು ಬಂದಿದ್ದೀನಿ ಅಂತ ಹೇಳಿದ್ರೆ, ಹೌದು. ಇದಕ್ಕೆ ಮುಂಚೆ ಇದು ಯಾವ ಥರ ಇತ್ತು ದೇವಸ್ಥಾನ ಕೇಳಬೇಕು ನಾವು. ಹಾಂ, ಯಾಕೆಂದರೆ ಇದ್ರ ಬಗ್ಗೆ ನಮಗೆ ಸಾಕಷ್ಟು ನಾವು ಈ ಗ್ರಾಮದವರಲ್ಲ, ಅದರಿಂದ ನಾವು ಇಲ್ಲಿನ ಹಳಬರನ್ನ ಕೇಳಿದ್ರೆ ಬ್ಯಾಟ್ರಾಯದೊಡ್ಡಿ ಹಳೆಯವರು ಬ್ಯಾಟ್ರಾಯದೊಡ್ಡಿ ಗ್ರಾಮಸ್ಥರನ್ನ ಕೇಳಿದ್ರೆ ಅವ್ರನ್ನ ಕೇಳಿದ್ರೆ ಅವ್ರಿಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಮುಖಂಡರಿದ್ದಾರೆ, ಅವರು ಇಲ್ಲಿದ್ದಾರೆ, ಈ ದೇವಸ್ಥಾನದ ವತಿಯವರೇ ಮುಖಂಡರಿದ್ದಾರೆ. ಅವ್ರನ್ನ ಕೇಳಿದ್ರೆ ಇಲ್ಲಿ ಹೆಂಗೆ ಏನು ಅದರ ಬಗ್ಗೆ ಅವರು ಸಾಕಷ್ಟು ತಿಳುವಳಿಕೆ ನೀಡ್ತಾರೆ. ನಮಗೆ ತಿಳಿದ ಮಟ್ಟಿಗೆ ನಾವು ನಿಮಗೆ ಸಲಹೆ ನೀಡಬೇಕು. ಇದ್ರ ಬಗ್ಗೆ ಏನು ಎತ್ತ ಸ್ವಾಮಿ ಹಿಂಗೆ ಅಂದರೆ ಸ್ವಾಮಿ ಮಾತ್ರ ಅದ್ಭುತವಾದಂಥ ಬಡ ಪುರುಷ. ಇವು ನೆನೆದವರು ಮನದಲ್ಲಿ ಇದ್ದಾಗ ಭಗವಂತ ನೆನೆದರೆ ಮನದಲ್ಲಿ ಅವ್ರ ಮನೆಯ ಕಷ್ಟ ಕಾರ್ಯಗಳನ್ನೆಲ್ಲ ಪರಿಹಾರ ಮಾಡಿ ಕಷ್ಟ ಅಂದವರಿಗೆ ನಾನು ಸಕಲ ಭಾಗ್ಯವನ್ನು ಕೊಟ್ಟು ಕಾಪಾಡ್ತೇನೆ. ಅಷ್ಟೇ ಭಕ್ತಲ್ಲಿ ಇದೆ. ಅಲ್ಲಿ ಇವನು ಮೂಲ ಸ್ವಾಮಿ. ಅಂದರೆ ಇಲ್ಲಿ ಉದ್ದವಾಗಿದೆ ನಾನು ಕೇಳಿಲ್ಲ. ನೀನು ಮಾತಾಡ, ಅವ್ರು ಮಾತಾಡ. ಅಮಾವಾಸ್ಯೆ ಮತ್ತು ಪೌರ್ಣಿಮೆ ದಿನಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರ್ತದೆ. ಹೂವಿನ ಅಲಂಕಾರ ಮತ್ತು ವಿಶೇಷ ಅಭಿಷೇಕಗಳು ಎಲ್ಲ ಇರ್ತವೆ. ಅದಾದಮೇಲೆ ಭಗವಂತ ತಮ್ಮ ಕಷ್ಟಗಳನ್ನು ಭಗವಂತನಲ್ಲಿ ಮಡಗಿ ಭಕ್ತಾದಿಗಳು ನಮ್ಮ ಕಷ್ಟ ಈಡೇರಿಸಪ್ಪ ಅಂತ ಕೇಳಿದರೆ ಅವನು ಒಳ್ಳೆಯದು ಮಾಡುವ ಮುಖಾಂತರ ಬಲಗಡೆ ಪ್ರಸಾದ ಕೊಟ್ಟು ಭಗವಂತ ತಾವು ಬಂದ ಭಕ್ತಾದಿಗಳ ಕಷ್ಟಗಳನ್ನು ಹೋಗಲಾಡಿಸಿದ ಹೂವಿನಿಂದ ಪ್ರಸಾದವನ್ನು ನೀಡ್ತಾನೆ. ಮತ್ತು ಇಲ್ಲಿ ಒಂದು ತಾತಿ ಮತ್ತು ಒಂದು ತಡೆ ಒಡೆಸ್ಕೊಂಡ್ರೆ ತಮ್ಮ ಕೈಲ ನಮ್ಮ ಮನೆಗಳಲ್ಲಿ ತಮ್ಮ ಮನುಷ್ಯನಿಗಿರುವಂಥ
ಬಗೆಹರಿತು.